ಕಡೂರಿನಲ್ಲಿ ನಿನ್ನೆ ನಡೆದ ಘಟನೆಗೂ ಶಾಸಕರಾದ ಕೆಎಸ್ ಆನಂದಣ್ಣ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಪೂರ್ವ ನಿಯೋಜಿತ ಅಥವಾ ದ್ವೇಷದ ಗಲಾಟೆಯೂ ಆಗಿರುವುದಿಲ್ಲ. ಆದರೆ ಕೆಲವು ಮಾಧ್ಯಮಗಳು ಈ ಘಟನೆಗೆ ರಾಜಕೀಯದ ಬಣ್ಣ ಹಚ್ಚುವಂತಹ ಕೆಲಸ ಮಾಡುತ್ತಿದ್ದು, ಸ್ವತಃ ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶಣ್ಣ ಅವರು ಘಟನೆಯ ಬಗ್ಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಉತ್ತರ ನೀಡುವ ಮೂಲಕ ಸುಳ್ಳು ಸುದ್ದಿಯನ್ನು ಬಿತ್ತರಿಸುತ್ತಿರುವ ಮಾಧ್ಯಮಗಳು ಹಾಗೂ ಕೆಲವು ಕಿಡಿಗೇಡಿಗಳ ಬಾಯಿಗೆ ಬೀಗ ಹಾಕಿದ್ದಾರೆ. ಮತ್ತೆ ಇವರ ಅಭಿಮಾನಿಗಳು ಇವತ್ತು ಕಡೂರಿನಲ್ಲಿ ಕಿಕ್ಕರ್ದು ತುಂಬಿದ್ದಾರೆ. ಇವತ್ತು ನೀವಿಲ್ಲಿ ಬಂದಿದ್ದೀರಾ ಶಾಸಕರೇ ಬೆಳ್ಳಿ ಪ್ರಕಾಶ್ ಅವರೇ, ಯಾವ ಕಾರಣಕ್ಕೆ ಇಲ್ಲಿ ಮಧ್ಯರಾತ್ರಿನಲ್ಲಿ ಮಧ್ಯ ರಸ್ತೆನಲ್ಲಿ ಕೂತಿರ್ತಕ್ಕಂಥ ಉದ್ದೇಶ ಏನು? 8 ಗಂಟೆ ಸಮಯದಲ್ಲಿ ನಮ್ಮ ಅಳಿಯಂದ್ರಾದಂತಹ ಸಂದೇಶ್ ಅವರು ಬೆಂಗಳೂರಿಂದ ಕಡೂರಿಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡಲಾದ ಕಾರಿಗೆ ಅವ್ರು ಹೇಳಿದ್ದಾರೆ, ನೀವಾರು ಕಾರನ್ನ ತೆಗೀರಿ ಅಥವಾ ನಾನಾರು ಹೋಗ್ತೀನಿ. ಆ ಥರ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಕಾರನ್ನ ಸೈಡಿಗೆ ಹಾಕಿಸಿ ಅವ್ರ ಮೇಲೆ 5 ಜನ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, 5 ಜನ ಬಹಳ ಬ್ರೂಟಲ್ ಆಗಿ ಹಲ್ಲೆ ಮಾಡಿದ್ದಾರೆ. ನೀವು ಇದು ನನಗೆ ಬಂದ ತಕ್ಷಣ ನಾನು ಬೆಂಗಳೂರಿಂದ ಮತ್ತೆ ವಾಪಸ್ಸು ಕಡೂರಿಗೆ ಬಂದಿದ್ದೀನಿ. ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಪೊಲೀಸರಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ, ಈ ಏನು 5 ಜನ ಹಲ್ಲೆ ಮಾಡಿದ್ದಾರೆ ಇದು ಮೊದಲ ಪ್ರಕರಣ ಅಲ್ಲ, ಈಗಾಗಲೇ 5ನೇ ಹಲ್ಲೆ ಪ್ರಕರಣ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಈ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿದ್ರೆ ಇವತ್ತು ನಮ್ಮ ಅಳಿಯನ ಮೇಲೆ ಹಲ್ಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಹಿಡ್ಕೊಂಡು ನಾಳೆ ದಿವಸ ನಾನೇನಾದರೂ ಈ ವಿಚಾರವನ್ನು, ನನ್ನ ಮಗಳು ಹೇಳಿದ್ಲು ಯಾವುದೇ ಕಾರಣಕ್ಕೂ ಏನು ಬೇಡಪ್ಪ ಮನೆಗೆ ಬಾ ಅಂತ, ನಾನೇನಾದರೂ ಇವತ್ತು ಮೌನ ವಹಿಸಿದ್ರೆ ನಾಳೆ ಈ ಕಡೂರು ಕ್ಷೇತ್ರದಲ್ಲಿ ಎಷ್ಟು ಜನ ನಾಯಕರ ಮೇಲೆ ಇವರು ಹಲ್ಲೆ ಮಾಡಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗಾಗಿ ನಾನು ಮೌನವಾಗಿ ಪ್ರತಿಭಟನೆನ ಮಾಡೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮುಂದೆ ಬಂದಿದ್ದೀನಿ, ಕಡೂರು ಪೊಲೀಸ್ ಠಾಣೆ ಮುಂದೆ. ಇಲ್ಲಿ ಬಂದಿರುವಂತವರು ಎಲ್ಲ ನನ್ನ ಅಭಿಮಾನಿಗಳು. ಇದು ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ. ನಾವು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ. ನಮಗೆ ಯಾರ ಮೇಲೂ ಆಡಳಿತ ಪಕ್ಷದ ಮೇಲಾಗಲಿ ಶಾಸಕರ ಮೇಲಾಗಲಿ ನಮ್ಗೆ ಯಾವುದೇ ದೂರಿಲ್ಲ. ಶಾಸಕರು ಸಹಿತ ಫೋನ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಇದನ್ನು ಖಂಡಿಸ್ತೀನಿ ಅಂತ ನನಗೆ ಖುದ್ದಾಗಿ ಫೋನನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಅನೇಕ ಪ್ರಕರಣಗಳಲ್ಲಿ ರಾತ್ರೋರಾತ್ರಿ ಅವರನ್ನ ಬಂಧನ ಮಾಡಿ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಂತ ಪೊಲೀಸ್ ಇಲಾಖೆ ಘಟನೆ ಆಗಿ 4 ಗಂಟೆ ಆದರೂ ಇನ್ನ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಳಗಡೆ ಶಾಂತವಾಗಿ ಕೂತಿದ್ವಿ. ಗೃಹ ಸಚಿವರ ಜಿಲ್ಲೆಯಲ್ಲೇ ಇದೆಂಥ ಟ್ರಾಫಿಕ್ ಫೈನ್ ಗಲಾಟೆ. ಹರ್ಷನ ಆಕ್ರೋಶಕ್ಕೆ ರಸ್ತೆಯಲ್ಲಿದ್ದ ಸಾರ್ವಜನಿಕರಿಂದ ಬೆಂಬಲ. ಯಾಕ್ರಿ ಕೇಸ್ ಕೊಡು ಬನ್ನಿ, ಅದನ್ನ ಕೊಡಿ ಸ್ಲಿಪ್ಪು, ನಾನು ಫೋಟೋ ಎಲ್ಲ ಕಟ್ಕೊಂತೀನಿ. ಮಾತಾಡು ನನ್ನ ಬೈಕ್ ಅಂತಲ್ಲ 1 ಅವರ್ ಜಾಮ್ ಆಗಿ ನನ್ನ ಕೆಲಸ ಮುಗೀತು. ಇವತ್ತು ಒಂದು ಕಾರ್ಯಕ್ಕೆ ಹೋಗಿ ಮುಗೀತು, ಇವತ್ತು ಇಲ್ಲ ಆಗಿ ಏನ್ ಬೇಕಾಗಿ ನಿಮಿಷ ಇರೋಣ ಇವತ್ತು ನನ್ನ ಕೆಲಸ ಎಲ್ಲ ಬಿಟ್ಕೊಂಡು 1.5 ಅವರಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ. ಏನಾರ ಅವರೇ ಮಾಡಿ ಹೋಟೆಲ್ ಕಟ್ಟಿನ ರಸೀದಿ ಕೊಡಿ ಕೊಡ್ತಾ ಇಲ್ಲ ಇವರು. ಎದ್ದೋಳ್ಬೇಡ ಗುರು, ನ್ಯಾಯ ಸಿಗೋರ್ಗು ಎದ್ದೋಳಕ್ಕೆ ಹೋಗ್ಬೇಡ. ಫೋನ್ ಮಾಡ್ಬೇಕಾಯ್ತು. ಬರ್ತಾರೆ ನಮ್ಮ ಚಾನಲ್ ಇಂದ ಅಲ್ಲೇ ವಿಡಿಯೋ ಮಾಡೋದು ನಾನಲ್ಲಿ ಪ್ರಜಾಶಕ್ತಿ ಹಾಗೆ ಬಂದು ಅವ್ರ ಹತ್ರ ಮಾತಾಡಿತ್ತು, ಅವ್ರ ಮಾತಾಡಿದ್ದು ಫಸ್ಟೇ ಮಾತಾಡಿ ಅತ್ತೆ ಹಾಕಿತ್ತು.
ನಮ್ಮ ಚಾನಲಿಂದ ಬರ್ತಾರೆ ಅಪ್ಪ, ನಮ್ಮ ಚಾನಲಿಂದ ಬರ್ತಾರೆ. ಕಟ್ಕೊಂಬೋದು ಅಂತ ಪರ್ಮಿಷನ್ ಐತೆ ತಾನೆ? ಐತೆ. ನೋಟಿಸ್ ಕೊಟ್ಟ ಮೇಲೆ ಹ್ಮ್. ಇವ್ರು ಇಲ್ಲೇ ಸ್ಪಾಟಲ್ಲೇ ಕಟ್ಟಬೇಕು ಅಂದ್ರೆ ಎಲ್ಲಿ ತರೋದು ದುಡ್ಡಣ್ಣ? ಯಾರ ಹತ್ರ ಇರ್ತಾನೆ? ಎಲ್ಲರ ಹತ್ರ ಒಂದೇ ತರ ದುಡ್ಡು ಇರೋದಣ್ಣ. ಏನಂದ್ರೆ ಬಿಲ್ ಹಾಕಲ್ಲ, ಬಿಲ್ ಕೊಡಿ ನಾವು ಕೋಟಿ ಕಟ್ಕೊಂತೀವಿ ಅಂತ ಅವನು ಅಷ್ಟೇ. ಕ್ಯಾಶ್ ಎಲ್ಲಾರು ಕ್ಯಾಶ್ ಹಾಕೊಂಡು ಓಡಾಡ್ತಾರ, ಇಲ್ಲ ತಾನೆ? ಆಯ್ತು, ರೋಡ್ ಹಾಕಪ್ಪ, ಬ್ಲಾಕ್ ಮಾಡ್ತಾರೆ. ಪೊಲೀಸ್ ಬೋರ್ಡ್ ಬ್ಲಾಕ್ ಮಾಡ್ತಾ ಇದ್ದೆ. ನ್ಯಾಯ ಸಿಗದ ಸ್ಟೇಷನ್ ತಗೊಂಡು ನೀನು ರೋಡ್ ಹಾಕೋ ಪಬ್ಲಿಕ್ ಆಗ್ತಿಂತ ದುಡ್ಡು ಯಾರು ಕೊಡೋರು? ಯಾರು ಕೊಡೋದು ದುಡ್ಡು? ಏನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರು ಅದೆಲ್ಲ. ಇಲ್ಲ ಏನ್ ಗೊತ್ತಾಗತ್ತೆ? ಅದೇನ ಕ್ಲೈಮೇಟ್ ಮಾಡ್ಕೊಳ್ರಿ. ಎಲ್ಲ ಹತ್ರ ದುಡ್ಡಿರಲ್ಲ ಸರ್. ಕಲ್ಲೆಲ್ಲ ಹಿಡೀರಿ,